ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಒಳಿತಿನೆಡೆ ಮುನ್ನಡೆವ ಮನಸ್ಸು ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಕೌಸಲ್ಯೆಯಾಗುವೆನು ಮಡಿಲಲಿರೋ ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಮಡಿಲಲ್ಲಿ ಮರಣ ಕೊಡೋ ನಾ ಜಟಾಯುವು ರಾಮ, ಮುಡಿಯಲ್ಲಿ ಅಡಿಯ ನಿಡು ನಾ ಹಲ್ಗೆಯು ರಾಮ. ನಾ ವಿಭೀಷಣ ಶರಣು ಭಾವ ಕೊಡೋ ರಾಮ, ಕಣ್ಣೀರು ಕರೆಯುವೆನು ನನ್ನತನ ಕಳೆ ರಾಮ. ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ,
ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ 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 ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ, ಆರಂಭಾಸ್ತಿತ್ವ ಅಂತ್ಯನೇ ರಾಮ, ಪೂರ್ಣನೇ ಪ್ರಕಟನೇ ಆನಂದ ರಾಮ, ಹರನೇನೆ ಹರಿನೇನೆ ಬ್ರಹ್ಮನೇ ರಾಮ, ಗುರಿನೇನೆ ಗುರುನೇನೆ ಅರಿವುನೇ ರಾಮ, ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ 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 ರಾಮ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೀದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ. ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದಃ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದುವರೆಗೆ ನಾನು ಭಗವದ್ಗೀತಾ ಜ್ಞಾನಾಭ್ಯಾಸದ 10ನೇ ಅಧ್ಯಾಯವನ್ನು ನೋಡುತ್ತಾ ಪುರುಷೋತ್ತಮನ ದಿವ್ಯ ವಿಭೂತಿಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಮಹಿಮೆಗಳನ್ನು ಪರಮಾತ್ಮನು ಅರ್ಜುನನಿಗೆ ವಿವರವಾಗಿ ಕೊಡುತ್ತಾ, ಎಲ್ಲವನ್ನೂ ವಿವರಿಸಲು ಸಾಧ್ಯವಿಲ್ಲ, ವಿಶ್ವವೇ ನನ್ನದಾಗಿರಬೇಕಾದರೆ, ವಿಶ್ವನೇ ನಾನಾಗಿರಬೇಕಾದರೆ, ವಿಶ್ವಕ್ಕೆ ಅಧಿಪತಿಯೂ ನಾನಾಗಿರಬೇಕಾದರೆ ಎಲ್ಲವನ್ನೂ ಹೇಗೆ ತೋರಿಸಲು ಸಾಧ್ಯ ಅರ್ಜುನ? ಆದ್ದರಿಂದ ಪ್ರಧಾನ ರೂಪದಲ್ಲಿರುವಂತಹ ವಿಷಯ ವಸ್ತು ವ್ಯಕ್ತಿಗಳನ್ನು ತಿಳಿಸುತ್ತೇನೆಂದು ಹೇಳಿದ ಪರಮಾತ್ಮನು, ನೋಡಿ, ಸಾಮಾನ್ಯವಾಗಿ ನಮ್ಮ ವ್ಯವಹಾರದಲ್ಲಿಯೇ ಮನುಷ್ಯರು ಹೊಸ ಮನೆಯನ್ನು ತೆಗೆದುಕೊಂಡರೆ ಸ್ನೇಹಿತರಿಗೆ, ಬಂಧುಗಳಿಗೆ, ಬಂದವರಿಗೆ ಮನೆಯ ಪ್ರತಿಯೊಂದು ಕೋಣೆಗಳನ್ನು ತೋರಿಸುತ್ತಾ ಯಾವ ವಿಧದಲ್ಲಿ, ಯಾವ ಯಾವ ವಿನ್ಯಾಸಗಳಲ್ಲಿ, ಯಾವ ಯಾವ ಉಪಯೋಗಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡಿಸಿದ್ದಾರೆ, ಯಾವ ರೀತಿಯ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಎಂಬುದನ್ನು ವಿವರಿಸಿ ವಿವರಿಸಿ ತೋರಿಸುವಂತೆ ಪರಮಾತ್ಮನು ಅರ್ಜುನನಿಗೆ ಈ ದೇಹದ ಬಗ್ಗೆ, ಇಂದ್ರಿಯಗಳ ಬಗ್ಗೆ ಮತ್ತು ಜಡ ಪ್ರಪಂಚದ ಬಗ್ಗೆ ಸಂಪರ್ಕವು ಹೇಗೆ ಏರ್ಪಡುತ್ತದೆ ಎಂಬ ವಿಷಯಗಳನ್ನು ತಿಳಿಸಿದ ಮೇಲೆ ದೇಹದೊಳಗಿನ ರಚನೆಯನ್ನು ಅನ್ನೊಂದಾಗಿ ವರ್ಣಿಸುತ್ತಾ, ಇಂದ್ರಿಯಗಳಾದ ಮೇಲೆ ಮನಸ್ಸೆಂಬ ಶ್ರೇಷ್ಠ ಇಂದ್ರಿಯವನ್ನು, ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಿರುವ, ಸಂಪರ್ಕದಲ್ಲಿಟ್ಟುಕೊಂಡಿರುವಂತಹ ಮನಸ್ಸೆಂಬುದನ್ನು
ಮತ್ತು ಬುದ್ಧಿಯ ಸ್ತರವನ್ನು, ಪ್ರಜ್ಞೆಯ ಸ್ತರವನ್ನು ತಿಳಿಸಿದ ಪರಮಾತ್ಮನು ಈಗ ಆತ್ಮನ ಸ್ತರದಲ್ಲಿ ಎಲ್ಲವನ್ನೂ ತಿಳಿಸುತ್ತಿದ್ದಾನೆ. ಆತ್ಮವು ನಾನೇ ಎಂಬುದಾಗಿ ಹೇಳುತ್ತಾ ಆತ್ಮ ಪರಮಾತ್ಮರ ಭೇದವನ್ನು ಹೇಗೆ ತಿಳಿದುಕೊಳ್ಳಬೇಕೆಂಬುದನ್ನು ಅರ್ಜುನನಿಗೆ ವರ್ಣಿಸಿ ಹೇಳುತ್ತಿದ್ದಾನೆ. ಆತ್ಮವಿದ್ಯೆ, ಅಧ್ಯಾತ್ಮವಿದ್ಯೆ, ಬ್ರಹ್ಮವಿದ್ಯೆ ಎಂದರೆ ಆತ್ಮ ಸಂಬಂಧವಾದುದು. ಇದುವರೆಗೆ ಹೇಳಿದ್ದೆಲ್ಲ ಆತ್ಮ ಸಂಬಂಧವಾದುದಲ್ಲವೇ? ಎಲ್ಲವೂ ಆತ್ಮ ಸಂಬಂಧವಾದುದೇ. ಏಕೆಂದರೆ ಪ್ರತಿ ದೇಹದಲ್ಲಿಯೂ ಅಂತರಂಗದಲ್ಲಿ ಸ್ವಾಮಿಯೇ ಕುಳಿತಿರುತ್ತಾನೆಂಬುದಾಗಿ ಹೇಳುತ್ತಾ ಬಂದು ಈಗ ಅವನ ನಿಜವಾದ ಸ್ತರದಲ್ಲಿ ತಾನಿರುವಂತಹ ಮಹಿಮೆಗಳನ್ನು ತಿಳಿಸಲು ಆರಂಭಿಸಿದ್ದಾನೆ. ದೇಹದಿಂದ ಭಿನ್ನವಾಗಿ ಕಾಣಿಸುವಂತಹ ವ್ಯಷ್ಟಿ ರೂಪದಲ್ಲಿಲ್ಲದ ಸಮಷ್ಟಿ ರೂಪದ ಪರಮಾತ್ಮನ ದಿವ್ಯ ಗುಣಗಳನ್ನು, ಮಹಿಮೆಗಳನ್ನು ವರ್ಣಿಸುತ್ತಾ ಪರಮಾತ್ಮನು ವಿಶೇಷ ರೂಪದಲ್ಲಿ ಪ್ರಾಧಾನ್ಯತೆಯನ್ನು ಕೊಡುವ ಪ್ರತಿಯೊಂದು ವಿಷಯಗಳನ್ನು ವರ್ಣಿಸಿ ತಿಳಿಸುತ್ತಿದ್ದಾನೆ. ವಿಶ್ವವೇ ತಾನಾಗಿದ್ದಾಗ್ಯೂ ಒಂದೊಂದು ಬೇರೆಯಾಗಿ ಕಾಣುತ್ತಿರುವುದರಿಂದ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವಂತೆ ಅರ್ಜುನನಿಗೆ ಬಿಡಿಸಿ ಹೇಳುತ್ತಾ ಹಂತತೆ ಕಥಯಿಷ್ಯಾಮಿ ಎಂಬುದಾಗಿ. ಇದುವರೆಗೆಲ್ಲ ಹೇಳಿದೆಪ್ಪ, ಎಲ್ಲವೂ ನಿನಗಿರುವ ನನಗಿರುವ ದೇಹದ ಬಗ್ಗೆ ಹೇಳ್ಕೊಂಬಂದೆ, ದೇಹದಲ್ಲಿರುವ ರಚನೆಯ ವಿಷಯಗಳನ್ನೆಲ್ಲ ಹೇಳ್ಕೊಂಬಂದೆ, ಪ್ರತಿಯೊಂದು ಕಾರ್ಯಸೂಚಿಯನ್ನು ಹೇಳಿಕೊಂಡು ಬಂದು ಈಗ ಈ ದೇಹ ಎಂಬ ವಿಲಕ್ಷಣವಾದ ಯಂತ್ರ, ಅತ್ಯಂತ ಆಶ್ಚರ್ಯಕರವಾದ ಯಂತ್ರ, ಈ ದೇಹವೆಂಬ ಯಂತ್ರದಲ್ಲಿ ನಾನು ಒಳಗೆ ಕುಳಿತಿದ್ದೇನೆ, ನಾನೇ ನಡೆಸಿಕೊಂಡು ಹೋಗುತ್ತಿದ್ದೇನೆ. ಈ ಅಹಂ ಎಂಬುದು ನನ್ನಿಂದ ಹೊರತಾದುದಲ್ಲ, ನನ್ನ ಪ್ರತಿಬಿಂಬದ ರೂಪದಲ್ಲಿ ಎಲ್ಲರಿಗೂ ಕಾಣಿಸಿಕೊಳ್ಳುವಂತಹ ಈ ಅಹಮಿಕೆಯು, ತನ್ನದು ತಾನು ಎಂಬ ಮಮಕಾರಗಳು ಎಲ್ಲಕ್ಕೂ ಕಾರಣವೂ ಆತ್ಮನೇ, ಪರಮಾತ್ಮನೇ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಅರ್ಜುನನಿಗೆ ತನ್ನ ಮಹಿಮೆಗಳ ವಿಭೂತಿಯನ್ನು, ದಿವ್ಯ ವಿಭೂತಿಯನ್ನು ಹೇಳುತ್ತಾ ಸಾಗುತ್ತಿದ್ದಾನೆ. ಎಂಥ ವಿಶೇಷವೆಂದರೆ ಭಗವದ್ಗೀತೆ ಇರುವುದೇ ದೇಹ ಮತ್ತು ದೇಹದ ಒಳಗಿನ ರಚನೆ ಮತ್ತು ಒಳಗಿರುವ ಪರಮಾತ್ಮನ ಹೃದಯ ಮಂದಿರದಲ್ಲಿ ಕುಳಿತಿರುವ ಪರಮಾತ್ಮನ ಆಗು ಹೋಗುಗಳು, ಅವನ ಮಹಿಮೆಗಳು ಅದೇ ಪ್ರತಿಯೊಂದು ದೇಹದಲ್ಲಿಯೂ ಹೊರಕ್ಕೂ ವ್ಯಕ್ತವಾಗುತ್ತಿರುತ್ತದೆ. ಆದರೆ ಪ್ರತಿಯೊಂದು ಜೀವವು ತಾನು ತನ್ನದು ಎಂಬುದಾಗಿ, ತನ್ನ ದೇಹ ಎಂಬುದಾಗಿ ಆರೋಪಿಸಿಕೊಳ್ಳುತ್ತಾ ಪರಮಾತ್ಮನನ್ನು ಮರೆತು ಬಿಡುತ್ತದೆ. ಒಂದು ಕೋಣೆಯೊಳಗೆ ವಿದ್ಯುತ್ ಶಕ್ತಿ ದೀಪವನ್ನಾಗಲಿ ಹಣತೆಯನ್ನಾಗಲಿ ಹಚ್ಚಿಟ್ಟಿದ್ದಾಗ ಆ ಹಣತೆಯ ದೀಪದಲ್ಲಿ ಎಲ್ಲವೂ ಗೋಚರವಾಗುವಂತೆ ಆತ್ಮನಿರುವವರೆಗೆ ಪ್ರತಿಯೊಂದು ನಮಗೆ ಗೋಚರವೂ ಆಗುತ್ತದೆ, ವೇದ್ಯವೂ ಆಗುತ್ತದೆ. ಒಳಗೆ ಆತ್ಮ ನಿಲ್ಲದಿದ್ದರೆ, ಬೆಳಕೇ ಇಲ್ಲದೆ ನಮಗೆ ಯಾವುದು ತಿಳಿಯುವುದೇ ಇಲ್ಲ. ಬುದ್ಧಿ ಕೆಲಸ ಮಾಡಲು ಬೆಳಕು ಬೇಕು, ಆತ್ಮನ ಬೆಳಕು ಬೇಕು. ಆದುದರಿಂದಲೇ ಮಲಗಿದ್ದಾಗ ಕನಸಿನಲ್ಲಿಯೂ ಸಹಿತ ಕಣ್ಣು ಮುಚ್ಚಿಕೊಂಡಿದ್ದಾಗಲೂ ಕತ್ತಲೆಯೇ ಇರುವುದಿಲ್ಲ. ಒಳಗೆಲ್ಲವೂ ಬೆಳಕಿನಿಂದ ತುಂಬಿರುತ್ತದೆ. ಆ ಬೆಳಕು ಆತ್ಮನ ಬೆಳಕಲ್ಲದೆ ಬೇರೆ ಯಾವುದೂ ಅಲ್ಲ. ಈ ನಾನು ಎಂಬುದು ಆತ್ಮನ ಬೆಳಕಿನಲ್ಲಿ ನೆರಳಾಗಿ ತಾನೇ ಈ ದೇಹವನ್ನು ನಿಯಂತ್ರಿಸುತ್ತಿದ್ದೇನೆ ಎಂಬ ಒಂದು ಭ್ರಮೆಯನ್ನು ಉತ್ಪತ್ತಿ ಮಾಡುತ್ತದೆ. ಆದ ಕಾರಣದಿಂದ ನಮಗೆ ಪರಮಾತ್ಮನ ಅಸ್ತಿತ್ವವಾಗಲಿ, ಅವನ ಬೆಳಕಾಗಲಿ, ಅವನ ಆಗುಹೋಗುಗಳಾಗಲಿ, ಅವನೇ ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತಿರುವುದೆಂಬುದನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರದೇ ಹೋಗುತ್ತೇವೆ. ಅದನ್ನೇ ತಿಳಿಸಿ ಬಿಡಿಸಿ ಹೇಳುತ್ತಾ ಈ ಅಹಂ ಮತ್ತು ಮಾಯೆ ಎಂಬ ಪ್ರಕೃತಿ ಇವುಗಳೆರಡರ ಕಾರಣದಿಂದ ನಾನು ಇರುವುದು ಯಾರಿಗೂ ತಿಳಿಯುವುದಿಲ್ಲಪ್ಪ, ನನ್ನನ್ನು ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾ ಬಂದು ಈಗ ತನ್ನ ವಿಭೂತಿಗಳನ್ನು 4ನೆಯ ಸ್ತರದಲ್ಲಿ, ಆತ್ಮ ಪರಮಾತ್ಮನ ಸ್ತರದಲ್ಲಿ ಹೇಗೆ ತಾನು ಇದ್ದು ಎಲ್ಲವನ್ನೂ ನಡೆಸುತ್ತಿದ್ದೇನೆ ಎಂಬ ವಿವರಗಳನ್ನು ಕೊಡುತ್ತಲಿದ್ದಾನೆ. ಎಲ್ಲವನ್ನೂ ಪ್ರತಿಯೊಂದನ್ನು ಹೇಳಲು ಸಾಧ್ಯವಿಲ್ಲವಾದ್ದರಿಂದ ಪ್ರಧಾನ ಅಂಶ ರೂಪದಿಂದ ಯಾವುದನ್ನು ಹೇಳಬೇಕೋ ಅವುಗಳನ್ನು ಹೇಳುವುದರ ಮೂಲಕ ನಿನಗೆ ಒಳಗೆ ಯಾವ ರೀತಿಯ
ವ್ಯಕ್ತಿತ್ವಗಳು ಉಂಟಾಗುತ್ತದೆ. ಆ ವ್ಯಕ್ತಿತ್ವಗಳು ನನ್ನೊಡನೆ ಸಂಪರ್ಕ ಯಾವ ರೀತಿಯಲ್ಲಿ ಏರ್ಪಡುತ್ತದೆ, ಆ ಸಂಪರ್ಕದಲ್ಲಿ ನನ್ನ ಸಂಪೂರ್ಣವಾದ ಶಕ್ತಿಯು ಬರುತ್ತಿರುತ್ತದೋ ಅಥವಾ ಭಾಗಾಂಶವಾಗಿ ಬರುತ್ತಿರುತ್ತದೋ ಅಥವಾ ಒಂದೇ ಒಂದು ಅಂಶದಿಂದ ಆ ವ್ಯಕ್ತಿಯ ದೇಹವನ್ನು ನಾನು ನಡೆಸಿಕೊಂಡು ಹೋಗುತ್ತೇನೋ ಎಂಬುದನ್ನೆಲ್ಲವನ್ನು ವಿವರವಾಗಿ ಕೊಡುತ್ತಾ ಪರಮಾತ್ಮನು ವೇದಗಳ ವಿಷಯದಲ್ಲಿಯೂ ದೇವತೆಗಳ ವಿಷಯದಲ್ಲಿಯೂ ಇಂದ್ರಿಯಗಳ ವಿಷಯದಲ್ಲಿಯೂ ತಿಳಿಸುತ್ತಾ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತಸ. ನೋಡಿ, ಅಸ್ಮಿ ಚೇತನ. ಪರಮಾತ್ಮನು ಹೇಳುವ ಪ್ರಕಾರ ಪ್ರತಿಯೊಂದು ದೇಹದಲ್ಲಿರುವ ಇಂದ್ರಿಯಗಳಿಗೆ ಮನಸ್ಸೆಂಬ ಇಂದ್ರಿಯಕ್ಕೂ ಬೆಳಕನ್ನು ಕೊಡುತ್ತಿರುವವನು, ಮನಸ್ಸೇ ತಾನಾಗಿ ನಿಂತಿರುವವನು ಎಂಬುದಾಗಿ ತಿಳಿಸುತ್ತಾನೆ. ಹಾಗೆಯೇ ಎಲ್ಲ ಭೂತಗಳಲ್ಲಿ ಮನಸ್ಸು ಬೇರೆಯಾಗಿದ್ದಾಗ್ಯೂ ಚೇತನವೆಂಬ ಬೇರೆ ವಸ್ತುವನ್ನು ತಿಳಿಸುತ್ತಾನೆ. ಬುದ್ಧಿ ಪ್ರಜ್ಞೆಗಳು ಮನಸ್ಸಿನಿಂದಲೇ ತಿಳಿದು ಬರುತ್ತದೆ. ಹೀಗಾಗಿ ಬುದ್ಧಿ ಪ್ರಜ್ಞೆ ಮನಸ್ಸುಗಳ ವಿಷಯಗಳನ್ನು ತಿಳಿಸಿದ ಪರಮಾತ್ಮನು ಮುಂದೆ ಪರಮಾತ್ಮನೇ ತಾನಾಗಿ ಎಲ್ಲಕ್ಕೂ ಬೆಳಕನ್ನು ಕೊಡುವುದರ ಮೂಲಕವಾಗಿ ಎಲ್ಲವನ್ನೂ ಗೋಚರವಾಗುವಂತೆಯೂ ಎಲ್ಲವನ್ನೂ ತಿಳಿಯುವಂತೆಯೂ ಮಾಡುತ್ತಿದ್ದಾನೆ. ಆತ್ಮನಿಲ್ಲದೆ ಯಾವುದೂ ತಿಳಿಯಲಾಗುವುದಿಲ್ಲ, ಆತ್ಮನ ಬೆಳಕಿಲ್ಲದೆ ಯಾವುದೂ ಕಾಣಿಸುವುದಿಲ್ಲ ಎಂಬ ಸತ್ಯವನ್ನು ಪರಮಾತ್ಮನು ಹೇಳುತ್ತಾ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ. ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಎಂಬುದಾಗಿ 22, 23, 24ನೇ ಶ್ಲೋಕಗಳನ್ನು ತಿಳಿಸುತ್ತಾ ಪ್ರತಿ ವಸ್ತುವಿನ ವಿಶೇಷಗಳನ್ನು, ಪ್ರತಿ ವ್ಯಕ್ತಿಗಳಲ್ಲಿರುವ ಆ ವಿಶೇಷವನ್ನು ತೋರಿಸುವ ವ್ಯಕ್ತಿತ್ವಗಳನ್ನು ವರ್ಣಿಸುತ್ತಿದ್ದಾನೆ. ರುದ್ರಾಣಾಂ ಶಂಕರಶ್ಚಾಸ್ಮಿ, ಏಕಾದಶ ರುದ್ರರು, 12 ಆದಿತ್ಯರು. ಹಾಗೆಯೇ ಆ ರುದ್ರರೊಳಗೆ ನಾನೇ ಶಂಕರನಾಗಿದ್ದೇನೆ, ನಾನೇ ವಿಷ್ಣುವಾಗಿದ್ದೇನೆ ಎಂಬುದಾಗಿ ಹೇಗೆ ಹೇಳಿದನೋ ಹಾಗೆ ನಾನೇ ಶಂಕರನಂತೆ ಎಲ್ಲ ರುದ್ರರಿಗೂ ಅಧಿಪತಿಯಾದ ರೀತಿಯಲ್ಲಿ ವರ್ತಿಸುತ್ತಿದ್ದೇನೆ. ವಿತ್ತೇಶೋ, ವಿತ್ತ ಅಂದರೆ ಐಶ್ವರ್ಯ, ಸಂಪತ್ತು. ಅದಕ್ಕೆ ಒಡೆಯನಾಗಿರುವಂತಹವನು ಕುಬೇರ. ಯಕ್ಷರಕ್ಷಸರಿಗಳಿಗೆಲ್ಲ ಕುಬೇರನಾಗಿರುವವನು ನಾನೇ ಆಗಿದ್ದೇನೆ ಎಂಬುದಾಗಿ ಪರಮಾತ್ಮನು ತನ್ನ ಪ್ರಧಾನ ಅಂಶವಿರುವಂತಹ ವ್ಯಕ್ತಿಗಳನ್ನು ಪರಿಚಯಿಸುತ್ತಾ ಅರ್ಜುನನಿಗೆ ವಿಶ್ವವೇ ತಾನಾಗಿ ಹೇಗೆ ವಿಸ್ತರಿಸಿಕೊಂಡಿದ್ದಾನೆಂಬುದನ್ನು ಒಂದೊಂದೇ ಪದಗಳಿಂದ, ವ್ಯಕ್ತಿಗಳಿಂದ, ವಿಷಯಗಳಿಂದ ವರ್ಣಿಸಿ ಹೇಳುತ್ತಿದ್ದಾನೆ. ಇವುಗಳೆಲ್ಲವೂ ನಮ್ಮ ದೇಹದಲ್ಲಿಯೇ ಇದೆ. ಆದರೂ ಅದನ್ನು ಪ್ರತಿನಿಧಿಸುವ ಭಾಗಗಳು ಪರಮಾತ್ಮನು ಹೇಳುವಂತೆ ಗೋಚರವಾಗುತ್ತದೆ. ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ನಮ್ಮ ದೇಹದಲ್ಲಿಯೂ ಜಠರಾಗ್ನಿ ಎಂಬುದಾಗಿದೆ, ಅಗ್ನಿಯ ಪ್ರಕಾರಗಳಿದೆ. ಆ ಅಗ್ನಿ ಎಲ್ಲದಕ್ಕೂ ನಾನೇ ಎಂಬುದನ್ನು ಪರಮಾತ್ಮನು ಪ್ರಧಾನ ರೂಪದಲ್ಲಿ ವರ್ಣಿಸುತ್ತಾ ಮೇರು ಶಿಖರಿಣಾಮಹಂ, ಎಲ್ಲ ಪರ್ವತಗಳಿಗೂ ಮೇರು ಪರ್ವತದಂತೆ ನಾನೇ ಕಂಗೊಳಿಸುತ್ತಿದ್ದೇನೆ ಎಂಬುದಾಗಿ ಶ್ರೇಷ್ಠವಾದಂತಹ ಪ್ರಧಾನವಾಗಿರುವಂತಹ ವಸ್ತು, ವ್ಯಕ್ತಿ, ವಿಷಯಗಳನ್ನಷ್ಟೇ ವರ್ಣಿಸುತ್ತಿದ್ದಾನೆ. ಕಾರಣವೇನೆಂದರೆ ಪ್ರತಿಯೊಂದನ್ನು ಹೇಳಿ ವರ್ಣಿಸಲು ತಿಳಿಸಲು ಸಾಧ್ಯವಿಲ್ಲ ಎಂಬ ಅವನ ವಿಸ್ತಾರವಾಗಿರುವ ವಿಶ್ವ ಮತ್ತು ಅದರೊಳಗಿರುವ ಚರಾಚರ ವಸ್ತುಗಳು ಎಲ್ಲವನ್ನು ವರ್ಣಿಸಲಾಗದೆ ಪ್ರಧಾನವಾದದ್ದಂತನ್ನು ಒಂದೊಂದು ಸಮುದಾಯಕ್ಕೂ ಒಂದೊಂದು ಗುಂಪಿಗೂ ಅಧಿಪತಿಯ ಸ್ಥಾನದಲ್ಲಿರುವ ತನ್ನನ್ನು ವರ್ಣಿಸಿಕೊಳ್ಳುತ್ತಿದ್ದಾನೆ. ಪುರೋಧಸಾಂ
ಚ ಮುಖ್ಯಂ ಮಾಂ ವಿದ್ಧಿ. ಅಪ್ಪ, ಎಲ್ಲ ಪುರೋಹಿತರುಗಳಲ್ಲಿ, ದೇವರ್ಷಿಗಳಲ್ಲಿ, ದೇವರಿಗಳಿಗಲ್ಲೂ ಪುರೋಹಿತನಾಗಿ ವರ್ತಿಸುತ್ತಿರುವಂತಹ ಬೃಹಸ್ಪತಿ, ಅವನು ನಾನೇಪ್ಪ. ಬೃಹಸ್ಪತಿಯೂ ನನ್ನ ಅಂಶದಿಂದ ಕೂಡಿರುವವನೇ ಆಗಿದ್ದಾನೆ. ಸೇನಾನಿ ಅಹಂ ಸ್ಕಂದಃ. ಎಲ್ಲ ಸೇನಾನಿಗಳು, ದೇವಲೋಕದ ಸೇನಾನಿಗಳಷ್ಟೇ ಅಲ್ಲಪ್ಪ, ಎಲ್ಲೆಲ್ಲಿ ಸೇನೆ ಎಂಬುದಾಗಿದೆಯೋ, ಸೈನ್ಯವೆಂಬುದಾಗಿದೆಯೋ, ಆ ಸೈನ್ಯದ ನಾಯಕನಾಗಿ ನಾನೇ ವರ್ತಿಸುತ್ತಿದ್ದೇನೆ. ನನ್ನ ಅಂಶವೇ, ನನ್ನ ತೇಜಸ್ಸೇ ಸೇನಾಧಿಪತಿಯಲ್ಲಿ ಕಾರ್ಯವನ್ನು ನಡೆಸುತ್ತಿರುತ್ತದೆ ಎಂಬುದನ್ನು ಹೇಳಿಕೊಳ್ಳುವುದರ ಮೂಲಕ ಪರಮಾತ್ಮನು ವಿಶ್ವಕ್ಕೆ ತಾನೇ ಸೇನಾ ನಾಯಕನೆಂಬುದನ್ನು ತಿಳಿಸುತ್ತಿದ್ದಾನೆ. ಸರಸಾಮಸ್ಮಿ ಸಾಗರ. ಎಲ್ಲ ಸರೋವರಗಳು, ದೊಡ್ಡ ದೊಡ್ಡ ಸರೋವರಗಳು, ಎಲ್ಲಕ್ಕಿಂತ ದೊಡ್ಡದಾಗಿರುವ ಸಾಗರವೂ ನಾನೇ ಆಗಿದ್ದೇನೆ. ಸಾಗರಕ್ಕಿಂತ ದೊಡ್ಡ ಸರೋವರವೂ ಇಲ್ಲಪ್ಪ, ಅಂತಹ ಸಾಗರವೂ ನಾನೇ ಆಗಿದ್ದೇನೆ ಎಂಬುದಾಗಿ ಪರಮಾತ್ಮನು ತನ್ನ ವಿಭೂತಿಯನ್ನು ಒಂದೊಂದಾಗಿ ವರ್ಣಿಸುತ್ತಾ ಬಂಧುಗಳಿಗೆ, ಸ್ನೇಹಿತರಿಗೆ, ಹೊಸಬರಿಗೆ ಹೇಗೆ ನಾವು ನಮ್ಮ ಆಸ್ತಿ ಸಂಪತ್ತನ್ನು ತೋರಿಸುತ್ತಾ, ಒಂದೊಂದು ನೆಲವೂ ಅದು ನಮ್ಮ ಅಜ್ಜನ ಕಾಲದಿಂದ ಬಂದದ್ದು, ನಮ್ಮ ಮುತ್ತಜ್ಜನ ಕಾಲದಿಂದ ಬಂದದ್ದು, ಇದು ತೆಂಗಿನ ತೋಟ, ಇದು ನಾನು ಬೆಳೆಸಿದ್ದಂತು, ಈ ರೀತಿಯಾಗಿ ಪರಿಪರಿಯಾಗಿ ಎಲ್ಲವನ್ನು ವರ್ಣಿಸುವ ಹಾಗೆಯೇ ಪರಮಾತ್ಮನು ಅರ್ಜುನನಿಗೆ ಪರಿಪರಿಯಾಗಿ ಪ್ರತಿಯೊಂದನ್ನೂ ತನ್ನ ದೇಹದಲ್ಲಿ, ಅರ್ಜುನನ ದೇಹದಲ್ಲಿ, ಎಲ್ಲ ದೇಹಗಳಲ್ಲಿ ಅಡಗಿರುವ ತಾನು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂಬುದಾಗಿ ಪ್ರಧಾನತಃ ವರ್ಣಿಸುತ್ತಾ ಅಧಿಪತಿಗಳನ್ನು, ತನ್ನ ತೇಜಸ್ಸನ್ನು ವಿಸ್ತರಿಸುವ ವಿಭೂತಿಗಳನ್ನು, ಅತ್ಯಂತ ಗುಣಶಾಲಿಯಾದಂತಹ ಮಹಾಮಹಿಮೆಗಳನ್ನು ವರ್ಣಿಸುತ್ತಿದ್ದಾನೆ. ಪರಮಾತ್ಮನ ಕಥಾನಕಗಳನ್ನು ಕೇಳಿದಾಗ ಉಂಟಾಗುವ ಒಂದೊಂದು ಗುಣಗಳು ಅದು ಪರಮಾತ್ಮನಿಂದಲೇ ಬಂದಿರುವಂಥದ್ದು. ಅವನು ಬೀಜ ರೂಪದಿಂದಲೂ ಮೂಲ ರೂಪದಿಂದಲೂ ಎಲ್ಲವನ್ನು ಎಲ್ಲ ಜೀವಿಗಳಿಗೂ ಕೊಡುತ್ತಲಿರುವನು ಎಂಬುದನ್ನು ಪದೇ ಪದೇ ಸ್ಮರಿಸುತ್ತಾ ನಾವು ಆ ಪರಮಾತ್ಮನಿಗೆ ತಾಯಿಯಂತೆ, ಮೂಲಕ್ಕೆ ಸದಾಕಾಲವೂ ಕೃತಜ್ಞರಾಗಿ ಉಪಕೃತರಾಗಿ ಉಪಕಾರ ಸ್ಮರಣೆಯನ್ನು ಮಾಡುವಂತೆ ಪರಮಾತ್ಮನು ಎಲ್ಲವನ್ನು ತಿಳಿಸಿಕೊಡುತ್ತಿದ್ದಾನೆ. ಅದನ್ನೇ ಅರ್ಜುನನು, ಅಪ್ಪ, ನಿನ್ನ ಬಿಟ್ಟರಿಲ್ಲ, ನಿನ್ನಿಂದಲೇ ಎಲ್ಲ, ನೀನೇ ಸರ್ವಸ್ವ, ನನಗೆ ಈ ನಿನ್ನ ಮಹಿಮೆಗಳನ್ನು ಕೇಳಲು ಅತ್ಯಂತ ತವಕವಾಗುತ್ತಿದೆ. ಅಮೃತ ಸದೃಶವಾದ ಈ ನಿನ್ನ ಮಾತುಗಳನ್ನು ನಿಲ್ಲಿಸಬೇಡ. ಪ್ರತಿಯೊಂದು ವಸ್ತುಗಳನ್ನು ಎಷ್ಟು ಹೊತ್ತಾದರೂ ವರ್ಣಿಸುತ್ತಿರು, ನಾನು ಕೇಳುತ್ತಾ ಆನಂದ ಪಡುವೆನು ಎಂಬುದಾಗಿ ಅರ್ಜುನನು ಕೇಳಿಕೊಂಡಿದ್ದರಿಂದ ಹಂತತೆ ಕಥಯಿಷ್ಯಾಮಿ ಎಂಬುದಾಗಿ ಆರಂಭಿಸಿದ ಪರಮಾತ್ಮನು ಎಲ್ಲವನ್ನೂ ವಿವರವಾಗಿ ವರ್ಣಿಸುತ್ತಾ ತನ್ನ ವಿಭೂತಿಗಳನ್ನು ತಿಳಿಸಿಕೊಡುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.